ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ನಮ್ಮ ನಾಯಕರಾದಂಥ MC ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಹಿಂದೆ ಸಹಕಾರ ಸಚಿವರಾದಂಥ ರಾಜಣ್ಣ ಸಾಹೇಬರ ಒಂದು ಆಶೀರ್ವಾದದಿಂದ, ನಮ್ಮ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಏನು ಅನುಭವದಿಂದ, ಅವರ ಒಂದು ಕಾನೂನಾತ್ಮಕವಾಗಿ ಏನು ವಿಭಜನೆ ಮಾಡಬೇಕು ಅಂತ ಹಿಂದೆ ಏನು ಕಾನೂನು ಇಲ್ದಿರ ಮಾಡಿದ್ರು, ಅದನ್ನು ಕಾನೂನಾತ್ಮಕವಾಗಿ ಮತ್ತೆ ವಿಭಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಏನು ಅದನ್ನು ವಿಭಜನೆ ಆದಮೇಲೆ ಪ್ರಪ್ರಥಮವಾಗಿ ಚಿಮೂಲ್ ಅಂತ ಏನದಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ನಾಮಕರಣ ಆಯಿತು, ಅದಕ್ಕೆ ಸುಮಾರು 1 ವರ್ಷಗಳ ಆಡಳಿತಾಧಿಕಾರಿ ಅವಧಿಯಲ್ಲಿ ಎಲ್ಲ ಸಾಧಕ ಬಾಧಕಗಳು ಕಾನೂನು ರೀತಿಯಲ್ಲಿ ಇವತ್ತು ಏನು ಚುನಾವಣೆ ನಡೆಸಬೇಕು ಅಂತ ಅದಕ್ಕೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಚಿವರ ನೇತೃತ್ವದಲ್ಲಿ ಇವತ್ತು ಏನು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆಯೋ, ಚಿಮೂಲ್ಗೆ ಪ್ರಪ್ರಥಮ ಚುನಾವಣೆ ನಡೀತಾ ಇದೆ. ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಸಹಕಾರಿ ಹಾಲು ಒಕ್ಕೂಟ ಇವತ್ತು ಏನು ಚುನಾವಣೆ ನಡೆದಿದೆಯೋ ಅದರ ಮುಖೇನ ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಹಿಂದೆ ಒಂದು ಮತಕ್ಷೇತ್ರ ಇತ್ತು, ಚಿಂತಾಮಣಿ ಮತಕ್ಷೇತ್ರ. ಈಗ ಅದು 3 ಮತಕ್ಷೇತ್ರ ಆಗಿದೆ. ಒಂದು ಚಿಂತಾಮಣಿ ಕಸ್ಬಾ ಅಂತ, ಹಿಂದೆ ನಾನು ಇಡೀ ತಾಲೂಕಿಗೆ ಪ್ರತಿನಿಧಿಸ್ತಿದ್ದೆ. ಎಲ್ಲ ನಮ್ಮ ಸಚಿವರ ಆಶೀರ್ವಾದ, ನಮ್ಮೆಲ್ಲ ಮುಖಂಡರ ಆಶೀರ್ವಾದದಿಂದ, ನಮ್ಮ ಮತದಾರರ ಆಶೀರ್ವಾದದಿಂದ ಈಗ ಅದನ್ನು ಕಸಬಾ ಚಿಂತಾಮಣಿ ಅಂತ ಮಾಡಿದ್ದಾರೆ, ಅದನ್ನು ನನ್ನ ಮತಕ್ಷೇತ್ರವನ್ನು. ಅದರಿಂದ ನಾನು ಉಲ್ವಡಿ ಬಾಬು ಅಂತ ಇವತ್ತು ಉಲ್ವಡಿ ಆತ್ಮ ಸಹಕಾರದಿಂದ ಅದನ್ನು ಸ್ಪರ್ಧಿಸ್ತಾ ಇದ್ದೀನಿ. ಅದೇ ರೀತಿ ಕೈವಾರ ಮತಕ್ಷೇತ್ರದಿಂದ ಅಲ್ಲಿ ಒಬ್ಬ ಅನುಭವಿ ರಾಜಕಾರಣಿ, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ SN ಚಿನ್ನಪ್ಪನವರು ಕೂಡ ಇವತ್ತು ಆಶೀರ್ವಾದ ಮಾಡಿ ಸಚಿವರು ಇವತ್ತು ಅವರು ಕೂಡ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷದ ವತಿಯಿಂದ. ಅದೇ ರೀತಿ ಚೇಳೂರು ಮತಕ್ಷೇತ್ರದಿಂದ ಅವರ ತಂದೆ ಹಿರಿಯ ಸಹಕಾರಿಗಳು P ಬಣ್ಣವರ ಸುಪುತ್ರರಾದಂಥ ಶೇಖರ್ ಅಂತ ಅವರು ಕೂಡ ಒಂದು ಸಹಕಾರಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ಕೂಡ ಅವರು ಕೂಡ ಇವತ್ತು ಚೇಳೂರು ಮತಕ್ಷೇತ್ರದಿಂದ, ನಮ್ಮ ಚಿಂತಾಮಣಿ ಮತಕ್ಷೇತ್ರದ ಒಂದು ಹೋಬಳಿ ಮತ್ತು ಶಿಡ್ಲಘಟ್ಟ ಮತಕ್ಷೇತ್ರದ ಒಂದು ಹೋಬಳಿ ಎಲ್ಲ ಸೇರಿ ಇವತ್ತು ಮತ್ತೆ ಚೇಳೂರು ಹೋಬಳಿ ಮತ್ತು ಎಲ್ಲ ಸೇರಿ ಒಂದು ಚೇಳೂರು ಕ್ಷೇತ್ರ ಆಗಿದೆ. ಅದೇ ರೀತಿ ಮಹಿಳಾ ಮತಕ್ಷೇತ್ರ ಮೊದಲು ಒಂದಿತ್ತು ಜಿಲ್ಲೆಗೆ, ಇವತ್ತು 2 ಮತಕ್ಷೇತ್ರ ಮಾಡಿದ್ದಾರೆ. ಚಿಂತಾಮಣಿ ಮತಕ್ಷೇತ್ರದಿಂದ ಇವತ್ತು ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ ಮತ್ತು ಚೇಳೂರು ಎಲ್ಲ ಸೇರಿ ಇವತ್ತೊಂದು ಮತಕ್ಷೇತ್ರ. ಅಲ್ಲಿ ಕೂಡ ಒಬ್ಬ ಸಹಕಾರಿ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣುಮಗಳು, ನಮ್ಮ ತಾಲೂಕಿನ ಹೆಣ್ಣುಮಗಳಾದಂಥ ಶ್ರೀಮತಿ ಸುಮಾ ಅವರು, ರವಿಚಂದ್ರ ಅವರು ಕೂಡ ಇವತ್ತು ಸ್ಪರ್ಧೆ ಬಯಸಿದ್ದಾರೆ. ಅದಕ್ಕೂ ಕೂಡ ನಮ್ಮ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಪಕ್ಷದ ಶಾಸಕರ ಆಶೀರ್ವಾದ, ನಮ್ಮ ಸಚಿವರ ಆಶೀರ್ವಾದದಿಂದ ಇವತ್ತು ನಮ್ಮ ಏನು SN ಸುಬ್ಬಾರೆಡ್ಡಿ ಸಾಹೇಬರು ಮತ್ತು ಪುಟ್ಟಸ್ವಾಮಿ ಗೌಡರು ಮತ್ತು ಎಲ್ಲ ನಮ್ಮ ಏನು ಶಾಸಕರಿದ್ದಾರೋ, ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಸಹಕಾರಿ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಸಚಿವರು ಕೂಡ ಇವತ್ತು ಚಿಮೂಲನ್ನು ತಮ್ಮ ಅಧಿಕಾರ ಹಿಡಿತಕ್ಕೆ ತಗೋಬೇಕು ಅಂತ ಪ್ರತಿಷ್ಠೆಯ ಕಣವಾಗಿ ಇವತ್ತು ತಗೊಂಡಿದ್ದಾರೆ. ಮುಂದೆ ಕೂಡ ಇದು ಕಾಂಗ್ರೆಸ್ ವಶವಾಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧಿಸಕ್ಕೆ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಹೊಸದಾಗಿ ಯಾರ್ಯಾರು ಇವತ್ತು ಸ್ಪರ್ಧೆ ಬಯಸಿದ್ದಾರೆ ಅವರೆಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದೀವಿ ಸರ್. ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಇದ್ರೂ ಕೂಡ ಈ ಮೆಗಾ ಡೈರಿಗೆ ಲೋಕಲ್ ಮಾರ್ಕೆಟ್ ಘಟಕವನ್ನು ಮಾಡಕ್ ಆಗಲಿಲ್ಲ ಅನ್ನುವಂಥದ್ದು ವಿರೋಧಿಗಳ ಒಂದು ಟಾಕಿದೆ ಸರ್. ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಇಷ್ಟು ದೊಡ್ಡ ಮೆಗಾ ಡೈರಿ ಆಗಿದೆ. ಹಿಂದೆ ಏನು ನಮ್ಮ ಸನ್ಮಾನ್ಯ ಯಾರು ನಮ್ಮ KY ನಂಜೇಗೌಡರು ಇರ್ಬೋದು, ಬಂದಿರತಕ್ಕಂಥ ಎಲ್ಲ ಮಾಜಿ ಏನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಅಧ್ಯಕ್ಷರುಗಳ ನಮ್ಮ ಏನು ನಾಯಕರ ಪರಿಶ್ರಮದಿಂದ ಇದು ಸ್ಥಾಪನೆ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಪರೇಟ್ ಇವತ್ತು ಒಂದು ಸಪರೇಟ್ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಒಟ್ಟಿಗೆ ಇದ್ದಾಗೆ ಈ ಜಿಲ್ಲೆಯಲ್ಲಿ ಒಂದು ಮಾಡೋಂಥ ದೂರದೃಷ್ಟಿ ಇಟ್ಕೊಂಡು ಮುಂದೆ ಯಾವತ್ತಾದರೂ ಇದು ಸಪರೇಟ್ ಒಕ್ಕೂಟ ಆಗುತ್ತೆ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಈ ಸಂದರ್ಭಕ್ಕೆ ಬಹುಶಃ ಇಷ್ಟೆಲ್ಲ ಮಾಡಿದ್ದಾರೆ. ಮುಂದೆ ಅದನ್ನು ಸಚಿವರಿಗೆ ಈಗಾಗಲೇ ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಸರ್ಕಾರದಿಂದ ಸುಮಾರು 9.4 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾವುದೇ 1 ರೂಪಾಯಿ ಸರ್ಕಾರ ಕಟ್ಟಿದ್ದೀರ ರೈತರ ಸಂಸ್ಥೆಯಿಂದ ಉಚಿತವಾಗಿ ಇವತ್ತು ನಮ್ಮ ಸಚಿವರಾದ MC ಸುಧಾಕರ್ ಸಾಹೇಬರು ಇವತ್ತು ಅದನ್ನು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯಿಂದ ಅದನ್ನು ಸುಮಾರು 9.5 ಎಕರೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಆಡಳಿತ ಮಂಡಳಿ ಬಂದಮೇಲೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಅದಕ್ಕೆ DPR ಅಂತ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು, ಅದನ್ನು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಏನು ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಅದಕ್ಕೆ ಅನುಮೋದನೆ ತಗೊಂಡು ಮತ್ತು ಸರ್ಕಾರದ ಅನುಮೋದನೆ, ಸಹಕಾರ ಇಲಾಖೆ ಅನುಮೋದನೆ ತಗೊಂಡು ಅದನ್ನು ಮುಂದೆ ಈ ಭಾಗಕ್ಕೆ ಒಂದು ಪ್ಯಾಕಿಂಗ್ ಘಟಕವನ್ನು ಮಾಡಬೇಕು. ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಬಹುಶಃ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಉತ್ಪನ್ನಗಳನ್ನು ಮಾಡಬೇಕಾಗ್ತದೆ. ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಬೇಕು, ರೈತರಿಗೆ ಒಂದು ಸಮರ್ಪಕವಾದಂಥ ಬೆಲೆ ಕೊಡಬೇಕು ಅಂತ ಇವತ್ತು ಸಚಿವರಿಗಾಗಲೇ ಅದನ್ನು ಏನು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಮುಂದೆ ಅದನ್ನು ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಹಲವಾರು ಕಾರ್ಯಕ್ರಮಗಳ ಸಚಿವರ ದೃಷ್ಟಿಯಲ್ಲಿ ಮತ್ತು ಆಡಳಿತ ಮಂಡಳಿ ದೃಷ್ಟಿಯಲ್ಲಿ ಕೂಡ ಇದೆಲ್ಲ ಅನುಭವಿಸಿರುವ ಮುಂದೆ ಬರ್ತಾರೆ, ಎಲ್ಲರೂ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಸರ್. ತುಂಬಾ ದುಬಾರಿ ಚುನಾವಣೆ ಇದು ಅಂತ ಎಲ್ಲರೂ ಮಾತಾಡ್ತಾರೆ ಸರ್.
ದುಬಾರಿ ಅಂತ ಎಲ್ಲರೂ ಹೇಳ್ಬೋದು ಅಷ್ಟೇ. ಆದರೆ ದುಬಾರಿ ಚುನಾವಣೆ ರೈತರು ಯಾರು ಕೂಡ ಆ ಥರ ಬೇರೆ ಆಶೆ ಆಮಿಷಗಳು ಯಾರು ಬಲಿಯಾಗೋದಿಲ್ಲ. ಅವರು ಸ್ವಾಭಿಮಾನದಿಂದ ಬರ್ತಕ್ಕಂಥ ರೈತರು ಇವತ್ತು ಡೆಲಿಗೇಟ್ಸ್ ಯಾರಿದ್ದಾರೋ ಯಾರು ಕೂಡ ಹೇಳ್ಕೋಬೋದು ನಾವು ಅಷ್ಟು ಕೊಡ್ತೀವಿ ಇಷ್ಟು, ಎಲ್ಲ ಸುಳ್ಳದು. ಸ್ವಾಭಿಮಾನದಿಂದ ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ ಸರ್. ಥ್ಯಾಂಕ್ ಯು ಸರ್.